ಸಾಮಾನ್ಯವಾಗಿ ಗ್ರಹಣ ಅಂದ್ರೇನೆ ಕೇಡುಂಟು ಮಾಡುತ್ತೆ, ಕೆಡಕನ್ನ ಹೊತ್ತು ತರುತ್ತೆ ಅನ್ನುವಂತಹ ನಂಬಿಕೆ ಮತ್ತು ಅದಕ್ಕೆ ತಕ್ಕನ ಹಾಗೆ ಒಂದಷ್ಟು ಬೆಳವಣಿಗೆಗಳು ಘಟನಾವಳಿಗಳು ಆಗಿರೋದ್ರಿಂದ ಅದು ಇನ್ನಷ್ಟು ಬಲವಾಗ್ತಾ ಹೋಗ್ತಾ ಇದೆ. ಸೊ ಅದರಲ್ಲೂ ಕೂಡ ಪರಿಪೂರ್ಣ ಚಂದ್ರಗ್ರಹಣ ರಕ್ತವರ್ಣಕ್ಕೆ ತಿರುಗ್ತಾ ಇದ್ದಾನೆ, ದೀರ್ಘಾವಧಿ ಇರುತ್ತೆ ಅಂದಾಗ ಅದರ ಆತಂಕ ಇನ್ನಷ್ಟು ಹೆಚ್ಚಾಗುತ್ತೆ. ಈಗ ಚಂದ್ರಗ್ರಹಣಕ್ಕೆ ಕೌಂಟ್ ಡೌನ್ ಇರೋ ಹೊತ್ತಲ್ಲೇ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏನ್ ಹೇಳುತ್ತೆ, ಪಂಚಾಂಗ ಏನ್ ಹೇಳುತ್ತೆ ಅಂತ ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕು. ಎಸ್ ಗುರುಗಳೇ, ರಾಹುಗ್ರಸ್ತ ಚಂದ್ರಗ್ರಹಣ ಆಗಿರೋದ್ರಿಂದ ಪಂಚಾಂಗದಲ್ಲಿ ಈ ಗ್ರಹಣದ ಕುರಿತಾಗಿ ಯಾವ ರೀತಿಯಾಗಿ ಉಲ್ಲೇಖ ಮಾಡಲಾಗಿದೆ, ಏನಿದ್ರ ವೈಶಿಷ್ಟ್ಯತೆ? ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಬಹಳ ವಿಶೇಷವಾದಂತಹ ಪ್ರಶ್ನೆ. ಹಲವಾರು ಜನಕ್ಕೆ ಪಂಚಾಂಗದಲ್ಲಿ ಗ್ರಹಣದ ಬಗ್ಗೆ ಏನು ಹೇಳ್ತದೆ, ಅದರಲ್ಲೂ ಕೂಡ ಈ ಬಾರಿ ಬಂದಿರತಕ್ಕಂಥದ್ದು ರಾಹುಗ್ರಸ್ತ ಖಗ್ರಾಸ ಚಂದ್ರಗ್ರಹಣ ಅಂತ. ಕೆಲವೊಂದಿಷ್ಟು ಕಡೆ ಇದನ್ನು ಕೆಲವೊಂದಿಷ್ಟು ರೀತಿಯಲ್ಲಿ ವಿಶ್ಲೇಷಿಸಲಾಗ್ತಾ ಇದೆ. ಏನು ವಿಷಯ ಅಂತಂದರೆ, ಮೊದಲೇದಾಗಿ ಇದನ್ನು ಎಷ್ಟೋ ಕಡೆಗೆ ರಕ್ತಚಂದ್ರಗ್ರಹಣ ಅಂತ ಕೂಡ ಕರೀತಕ್ಕಂಥದ್ದನ್ನು ನಾವು ನೋಡ್ತೇವೆ. ಏನಿದು ರಕ್ತಚಂದ್ರಗ್ರಹಣಕ್ಕೂ ಖಗ್ರಾಸ ಚಂದ್ರಗ್ರಹಣಕ್ಕೂ ಇರುವ ವ್ಯತ್ಯಾಸಗಳು ಅಂತ ನೋಡಿದಾಗ, ರಕ್ತಚಂದ್ರಗ್ರಹಣ ಅಂದರೆ ಗ್ರಹಣ ಸಂಭವಿಸುವ ಕಾಲ ಅತ್ಯಲ್ಪಾವಧಿ ಇದ್ದಾಗ ಯಾವ ಎರಡು ಗ್ರಹಗಳ ಒಂದು ಛಾಯೆಗಳು ಈ ಚಂದ್ರನ ಮೇಲೆ, ಚಂದ್ರನ ಛಾಯೆ ರಾಹುವಿನ ಮೇಲೆ, ರಾಹುವಿನ ಛಾಯೆ ಚಂದ್ರನ ಮೇಲೆ ಏನು ಬೀಳುತ್ತದೋ ಆವಾಗ ಸ್ವಲ್ಪ ಅವಧಿಗೆ ಮಾತ್ರ ಇದ್ದರೆ ಅದು ರಕ್ತಾಕಾರದಲ್ಲಿ ಕಾಣಿಸ್ತದೆ. ಇವಾಗ ಕಾಣಿಸ್ತಕ್ಕಂಥದ್ದು ಎಂತಹದ್ದು ಅಂದರೆ, ಪಂಚಾಂಗ ವಿಶ್ಲೇಷಿಸುವುದು ಖಗ್ರಾಸ ಅಂತ, ಸಂಪೂರ್ಣ ಕರಿಯಾಗಿ ಕಾಣಿಸ್ತಾನೆ ಚಂದ್ರ. ಎಂಥ ವಿಚಿತ್ರ ಅಲ್ವಾ ಇದು. ಚಂದ್ರ ಅಂದ್ರೇ ಬಿಳಿ, ಬಿಳಿ ಅಂದ್ರೇ ಚಂದ್ರ ಅಲ್ವಾ. ಅಂತಹ ಚಂದ್ರ ಕೆಂಪು ಅಥವಾ ಇನ್ಯಾವುದೋ ಬಣ್ಣದಿಂದ ಕಾಣಿಸುವುದಲ್ಲದೇನೆ ಸಂಪೂರ್ಣ ಬಿಳಿಗೆ ವಿರುದ್ಧವಾದಂತಹ ಸಂಪೂರ್ಣ ಕರಿಯಾದ ಬಣ್ಣದಿಂದ ಕಾಣಿಸ್ತಕ್ಕಂಥದ್ದಕ್ಕೆ ಖಗ್ರಾಸ ಅಂತ ಕರೀತಾರೆ. ವಿಶೇಷವಾಗಿ ಅಂದರೆ ಪೂರ್ತಿ ಕತ್ತಲೆ ಆವರಿಸೋಗಿರ್ತದೆ. ಆ ಸಂದರ್ಭದಲ್ಲಿಯೂ ಕೂಡ ಚಂದ್ರನ ತರಂಗಗಳು ಅಂತಕ್ಕಂಥದ್ದು ಭೂಮಂಡಲಕ್ಕೆ, ವಿಶೇಷವಾಗಿ ಈ ಬಾರಿಯ ಗ್ರಹಣವನ್ನು ವಿಶ್ಲೇಷಿಸುವುದು ಪಂಚಾಂಗದ ರೀತಿಯಲ್ಲಿ ನೋಡುವುದಾದರೆ ಸಂಪೂರ್ಣ ಭಾರತಕ್ಕೆ ಎಲ್ಲ ಭಾಗದಲ್ಲಿಯೂ ಕೂಡ ಗೋಚಾರವಾಗ್ತಾ ಇದೆ. ಈ ಬಾರಿಯ ಗ್ರಹಣದ ವಿಶೇಷ ಪಂಚಾಂಗ ತಿಳಿಸ್ತಕ್ಕಂಥದ್ದು ಅಂದರೆ. ಅದಾದ ನಂತರದಲ್ಲಿ ಈಗ ನಡೀತಕ್ಕಂಥದ್ದು ರಾಹುಗ್ರಸ್ತ ಚಂದ್ರಗ್ರಹಣ ಅಂತ, ಅದು ಖಗ್ರಾಸ ಚಂದ್ರಗ್ರಹಣ ಅಂತ. ಈ ಗ್ರಹಣ ಏನಾಗ್ತಾ ಇದೆ ಅಂದರೆ, ನೀವು ಹೇಳ್ತಾ ಇದ್ರಿ ಈ ಮುಂಚೆ 50 ವರ್ಷದ ನಂತರದಲ್ಲಿ ಭಾದ್ರಪದ ಹುಣ್ಣಿಮೆ ಎಂದು ಸಂಭವಿಸಿದೆ ಈ ಗ್ರಹಣ ಅನ್ನೋದು ಒಂದು ಭಾಗ ಆದರೆ, ಅದು ದೀರ್ಘಾವಧಿಯ ಕಾಲ ಎರಡನೇ ಭಾಗ, ಅದು ಸಂಪೂರ್ಣವಾಗಿ ನಮಗೆ ಗೋಚಾರವಾಗ್ತಾ ಇದೆ ಅನ್ನೋದು ಮೂರನೇ ಭಾಗ. ಎಷ್ಟೋ ಬಾರಿ ಏನಾಗುತ್ತೆ ಅಂದರೆ, ಈ ಭಾದ್ರಪದ ಹುಣ್ಣಿಮೆ ಸಂಭವಿಸುವ ಗ್ರಹಣವೇ ಚಂದ್ರಗ್ರಹಣ 4 ಗಂಟೆಗೆ ಪ್ರಾರಂಭವಾಗಿ ಸುಮಾರು 6:30 ಮುಗೀತದೆ ಅಂತಂದರೆ, 6 ಗಂಟೆಗೆ ಸೂರ್ಯಾಸ್ತ ಇತ್ತು ಅಂತಂದರೆ ಗ್ರಹಣವನ್ನು ನೋಡಲಿಕ್ಕೆ ಆಗೋದಿಲ್ಲ. ಅದನ್ನು ಗ್ರಸ್ತೋದಯ ಅಂತ ಕರೀತಾರೆ. ಅಂದರೆ ಈ ಸೂರ್ಯ ಮುಳುಗುವ ಮುಂಚೆ, ಚಂದ್ರ ಉದಯದ ಮುಂಚೆನೇ ಗ್ರಹಣ ಪ್ರಾರಂಭವಾಗಿ ತದನಂತರದಲ್ಲಿ ಮುಗಿತದೆ ಅಂತಕ್ಕಂಥದ್ದು. ಈ ಬಾರಿ ಗ್ರಹಣ ಆಗಲ್ಲ. ಪಂಚಾಂಗ ಬಹಳ ವೈಶಿಷ್ಟ್ಯಪೂರ್ಣವಾಗಿ ಅರ್ಥ ಮಾಡಿಸ್ತಾ ಇದೆ ಎಲ್ರಿಗೂ ಕೂಡ. ಸಂಪೂರ್ಣ ರಾತ್ರಿ 9:57 ಅಂತ ಏನಿದೆ ಆ ಸಮಯಕ್ಕೆ ಪ್ರಾರಂಭವಾಗಿ ಮಧ್ಯರಾತ್ರಿ 1:27 ಅಂದರೆ ಅದು ಆಂಗ್ಲ ಡೇಟ್ ಪ್ರಕಾರ 8ನೇ ತಾರೀಕಿನ ಬೆಳಿಗ್ಗೆ AM ಅಂತ ಏನು ಕರಿತೀವಿ, ಅರ್ಲಿ ಮಾರ್ನಿಂಗ್, ಆವಾಗ 1:27 ಒಂದು ಮೋಕ್ಷ ಅಂತಕ್ಕಂಥದ್ದು ಆಗ್ತಾ ಇದೆ. ಈ ವಿಧವಾದಂತಹ ಅನೇಕ ವೈಶಿಷ್ಟ್ಯಗಳನ್ನು ಹೊತ್ತುಕೊಂಡು ಬಂದಿರತಕ್ಕಂತಹ ಒಂದು ಬಹಳ ದೀರ್ಘಕಾಲದಲ್ಲಿ ಸಂಭವಿಸದೇ ಇರುವ ಗ್ರಹಣ ಅಂದರೆ ಅದು ಈ ಗ್ರಹಣ ಎಂಬುದಾಗಿ ಪಂಚಾಂಗ ತಿಳಿಸ್ತಾ ಇದೆ. ಓಕೆ, ಎಸ್ ಶ್ರೀರಾಮ್ ಭಟ್ ಗುರುಜಿ, ರಾಹುಗ್ರಸ್ತ ಚಂದ್ರಗ್ರಹಣ, ಸೊ ಅಂದರೆ ಎಲ್ಲರೂ ಹೇಳ್ತಿರೋ ಹಾಗೆ, ಎಲ್ಲರೂ ಆತಂಕಕ್ಕೆ ಒಳಗಾಗ್ತಿರೋ ಹಾಗೆ ಅಷ್ಟು ಭಯಾನಕನ, ಅಂದರೆ ಭಯ ಪಡುವಂಥದ್ದಿನ ಗ್ರಹಣ ಅಂತ ಅಂದರೆ ಏನಾದರೂ ಫಲಾಫಲಗಳಿದೆಯಾ? ಇದರ ಬಗ್ಗೆ ಹೇಳೋದಾದರೆ ಅದರ ಬಗ್ಗೆ ಮಾಹಿತಿ ಕೊಡಿ. ನೋಡಿ, ಗ್ರಹಣ ಹೇಳ್ತಕ್ಕಂಥದ್ದು ಯಾವತ್ತೂ ಕೂಡ ಪುಣ್ಯ ಸಂಚಯನಗೋಸ್ಕರವಾಗಿ ಇರತಕ್ಕಂಥ ಒಂದು ಕಾಲ ಅಂತ ಶಾಸ್ತ್ರ ಹೇಳುತ್ತೆ. ಇವತ್ತಿನ ಕಾಲದಲ್ಲಿ ನಾವೇನು ಪಡ್ತೇವೆ, ಭಯ ಪಡ್ತೇವೆ. ಆದರೆ ಈ ರಾಮಾಯಣ ಮಹಾಭಾರತಾದಿ ಆ ಒಂದು ಸಮಯವನ್ನು ಗ್ರಹಿಸಿದ್ರೆ, ಆ ದಶರಥ ಮಹಾರಾಜ ಈ ಒಂದು ಗ್ರಹಣ ಬರಲಿ ಅಂತ ಎಷ್ಟೋ 100 ವರ್ಷಗಳ ಕಾಲ ಕಾದುಕೊಂಡು ಕೂತಿದ್ದಂತೆ. ಯಾಕೆಂದರೆ ಅಂಥದ್ದು ಈ ಒಂದು ಕಾಲದಲ್ಲಿ ದೇವತೆಗಳೇ ಕಷ್ಟದಲ್ಲಿ ಸಿಲುಕಾಕೊಂಡಿರ್ತಾರೆ ಹೇಳ್ತಕ್ಕಂಥದ್ದು ಪುರಾಣದ ಒಂದು ಕಥೆ, ಐತಿಹ್ಯ. ಹಾಗಾಗಿ ಆ ಒಂದು ಪುರಾಣಾದಿ ಕಥೆಗಳು, ಯಾಕೆಂದರೆ ಶಾಸ್ತ್ರ ವೇದ ಪುರಾಣ ಅಲ್ವೇ, ಹಾಗಿದ್ರೆ ನಮಗೆ ಪುರಾಣವೇ ಇದಕ್ಕೆ ಆಧಾರವನ್ನು ಕೊಡುತ್ತೆ. ಈ ಒಂದು ಸಂದರ್ಭದಲ್ಲಿ ಚಂದ್ರನಿಗೆ ಪೀಡೆಗಳು ಬಂದೊದಗುತ್ತೆ. ಯಾಕೆಂದರೆ ರಾತ್ರಿಯ ಕಾಲವನ್ನು ಆಳ್ತಕ್ಕಂಥವನು ಚಂದ್ರ, ಪ್ರಾತಃ ಕಾಲವನ್ನು ಆಳ್ತಕ್ಕಂಥವನು ಸೂರ್ಯ. ಹಾಗಾಗಿ
ಈ ಸೂರ್ಯ ಮತ್ತು ಚಂದ್ರನ ಆಧರಿಸಿಯೇ ಜ್ಯೋತಿಷ್ಶಾಸ್ತ್ರ ಹೇಳ್ತಕ್ಕಂಥದ್ದು ಇರತಕ್ಕಂಥದ್ದು. ಹಾಗಾಗಿ ಇಲ್ಲಿ ಶ್ವೇತವರ್ಣಂ ಶ್ವೇತಮಾಲ್ಯಾಂಬರಧರಂ ಶ್ವೇತಛತ್ರಧ್ವಜರಥ ಪತಾಕೋಪಶೋಭಿತಂ ದಿವ್ಯಂ ಮೇರುಂ ಪ್ರದಕ್ಷಿಣೀಕುರ್ವಾಣಂ ಗ್ರಹಮಂಡಲೇ ಪ್ರವಿಷ್ಟಂ ಸಾಂಗಂ ಸಾಯುಧಂ ಸವಾಹನಂ ಸಪತ್ನಿ ಸಪುತ್ರ ಸಪರಿವಾರ ಸಹಿತಂ ಅಧಿದೇವತಾ ಪ್ರತ್ಯಧಿದೇವತಾ ಸಹಿತ ಸೂರ್ಯಗ್ರಹಸ್ಯ ಆಗ್ನೇಯ ದಿಗ್ಭಾಗೆ ಅಂತೆಲ್ಲ ಶಾಸ್ತ್ರ ಅದನ್ನು ವರ್ಣಿಸುತ್ತೆ. ಅಂತಂದರೆ ಶ್ವೇತವರ್ಣ ಸಂಪೂರ್ಣವಾಗಿ ಶ್ವೇತಾಕಾರದಲ್ಲಿರ್ತಕ್ಕಂಥವನು ಚಂದ್ರ ನಮಗೂ ಕೂಡ ಪ್ರತ್ಯಕ್ಷವಾಗಿ ಕಾಣಿಸ್ತಾನೆ. ಇಲ್ಲೆಲ್ಲ ಗ್ರಹಗಳು ಕಾಣದೇ ಇರಬಹುದು, ಆದರೆ ಚಂದ್ರ ನಮಗೆ ಯಾವತ್ತೂ ಕೂಡ ಪ್ರತಿನಿತ್ಯ ಗೋಚರಿಸ್ತಾನೆ, ಶ್ವೇತ ಬಿಳಿಯ ಆಕಾರದಲ್ಲಿ ಕಾಣಿಸ್ತಾನೆ. ಆದರೆ ಇವತ್ತಿನ ದಿವಸ ಈ ಒಂದು ಗ್ರಹಣ ಸಂಭವಿಸ್ತಾ ಇರತಕ್ಕಂಥ ಒಂದು ಕಾಲ ಶಾಸ್ತ್ರಿಗಳು ಹೇಳಿದಾಗೆ ಖಗ್ರಾಸ, ಖಂಡಗ್ರಸ್ತ ಅಲ್ಲ, ಖಗ್ರಾಸ ಅಂದರೆ ಸಂಪೂರ್ಣವಾಗಿ ಆ ಚಂದ್ರನು ಬಿಳುಪಾಗಿರ್ತಕ್ಕಂಥವನು ಕಪ್ಪಾಗ್ತಾನೆ. ಅದು ಹೇಗೆ ಕ್ರಮೇಣವಾಗಿ ಆ ಒಂದು ರಾಹು ಆ ಒಂದು ಚಂದ್ರನ ಆಕರ್ಷಿಸ್ತಾ ಬಂದು ಕೊನೆಯಲ್ಲಿ ಸಾಧಾರಣವಾಗಿ ಆ ಆದ್ಯಂತ ಪುಣ್ಯಕಾಲ ಅಂತ ನಾವೇನು ಹೇಳ್ತೀವಲ್ವ, ಸಂಪೂರ್ಣವಾಗಿ ಮಧ್ಯಕಾಲ ನಾವು ಹೇಳ್ತೀವಿ ನೋಡಿ, 11:42 ಅಲ್ವೇ, ಅದನ್ನ ಮಧ್ಯಕಾಲ ಅಂತ ಕರೆದ್ರು. ತದನಂತರದಲ್ಲಿ ಸಂಪೂರ್ಣವಾಗಿ ಬಿಟ್ಟು ಹೋಗ್ತಕ್ಕಂಥ ಕಾಲ, ಆಮೇಲೆ ಪುನಃ ಬಿಟ್ಟುಕೊಳ್ತಾ ಬರುತ್ತೆ, ಗ್ರಹಣ ಬಿಟ್ಟುಕೊಳ್ತಾ ಬರುತ್ತೆ. ಆ ಒಂದು ಬಿಟ್ಟುಕೊಳ್ತಾ ಬಂದು 1:26 ಸಂಪೂರ್ಣವಾಗಿ ನಮಗೆ ಭಾರತದಲ್ಲಿ ಅದಕ್ಕೂ ಅದು ಹೆಚ್ಚಾಗಿ ಸಾಧಾರಣವಾಗಿ ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ಆ ಚಂದ್ರನಿಗೆ ಗ್ರಹಣ ಬಿಡುಗಡೆಯಾಗಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತೇವೆ. ಅಂತಂದ್ರೆ ಅಲ್ಲಿ ಶನಿಯ ಮನೆಯಾದಂತಹ ಕುಂಭರಾಶಿಯಲ್ಲಿ ಶತಭಿಷ ನಕ್ಷತ್ರದ ಮೇಲೆ ಗ್ರಹಣ ಹಿಡಿತಾ ಇರತಕ್ಕಂಥದ್ದು. ಅಲ್ಲಿ ನೋಡಿ ಶನಿಗೆ ಹೇಳ್ತಾ ಇರತಕ್ಕಂಥದ್ದು ಏನು, ನೀಲವರ್ಣಂ ನೀಲಮಾಲ್ಯಾಂಬರಧರಂ, ನೀಲ ವಸ್ತ್ರ ಅಥವಾ ಧೂಮ್ರವರ್ಣ, ವಿಶೇಷವಾಗಿ ರಾಹುವಿಗೆ ಹೇಳ್ತಕ್ಕಂಥದ್ದು ನೋಡಿ, ಧೂಮ್ರವರ್ಣಂ ಧೂಮ್ರಮಾಲ್ಯಾಂಬರಧರಂ ಧೂಮ್ರ ಛತ್ರಧ್ವಜರಥ, ಸಂಪೂರ್ಣವಾಗಿ ಧೂಮ್ರ ಅಂದ್ರೆ ಏನು, ಹೊಗೆಯ ಆಕಾರದಲ್ಲಿ ಇರತಕ್ಕಂಥವನು ರಾಹುಗ್ರಹ. ಅಂತಹ ರಾಹುವು ಚಂದ್ರನ ಆವರಿಸಿದಾಗ ಆ ಚಂದ್ರನು ಸಂಪೂರ್ಣವಾಗಿ ಕಪ್ಪಾಗಿಬಿಡ್ತಾನೆ. ಅಂತಂದ್ರೆ ಏನು, ಚಂದ್ರನಿಂದ ನಾವು ಏನನ್ನು ಚಿಂತನೆಯನ್ನು ಮಾಡ್ತೇವೆ, ಮನಃಕಾರಕನಾಗಿ ಚಂದ್ರನ ಚಿಂತನೆ ಮಾಡ್ತಕ್ಕಂಥದ್ದು. ಅಂತಹ ಚಂದ್ರನಿಗೆ ಈ ರಾಹು ಹೋಗಿ ಪೀಡಿಸಿದಾಗ ಬರ್ತಕ್ಕಂಥದ್ದು, ಉತ್ಪನ್ನಗೊಳ್ತಕ್ಕಂಥದ್ದು ಈ ಒಂದು ರಾಹುಗ್ರಸ್ತವಾದಂತಹ ಚಂದ್ರಗ್ರಹಣ ಅಂತ ಪುರಾಣಾದಿಗಳು ವ್ಯಾಖ್ಯಾನಿಸುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಇದನ್ನ ಭಯಪಡ್ತಕ್ಕಂಥದ್ದಲ್ಲ. ದೇವರಿಗೆ ಕಷ್ಟ ಬಂದಾಗ ಅನ್ಯಥಾ ಶರಣಂ ನಾಸ್ತಿ ಅಂತ ನಾವೆಲ್ಲ ಆ ಒಂದು ಪುನಃ ಆ ಒಂದು ದೇವಾನುದೇವತೆಗಳನ್ನೇ ವಿಶೇಷವಾಗಿ ಗ್ರಹಗಳನ್ನೇ ನಾವು ಸ್ಮರಿಸಿದರೆ, ಆರಾಧಿಸಿದರೆ, ಅನುಷ್ಠಾನಾದಿಗಳನ್ನು ಮಾಡಿದರೆ, ಅಥವಾ ನಮಗೆ ಬಂದಿರತಕ್ಕಂಥ ಏನು ಪಾರಾಯಣಾದಿಗಳಿರಬಹುದು ಅಥವಾ ಜಪಗಳಿರಬಹುದು, ಅಥವಾ ನಾವು ಕಂಡುಕೊಂಡಂತಹ ಒಂದು ದೇವತೆಗಳನ್ನು ಆ ಒಂದು ಸಂದರ್ಭದಲ್ಲಿ ಸ್ಮರಿಸಿದೆವು ಅಂತಂದರೆ ಕಷ್ಟಕಾಲದಲ್ಲಿ ಭಕ್ತನನ್ನು ಸ್ಮರಣೆ ಮಾಡಿದ ಅಂತ ಯಾವತ್ತೂ ಕೂಡ ಒಂದು ದೇವರ ಅನುಗ್ರಹ ಆಶೀರ್ವಾದ ಇರತಕ್ಕಂಥದ್ದು ನಮ್ಮ ಮೇಲೆ ಇರುತ್ತೆ. ಅದಕ್ಕೋಸ್ಕರವಾಗಿ ಒಂದು ಗ್ರಹಣ ಕಾಲವನ್ನ ಹೆಚ್ಚಾಗಿ ಈ ಒಂದು ವೈದಿಕ ಸಂಪ್ರದಾಯದವರು ಅಥವಾ ವಿಶೇಷವಾಗಿ ಆಸ್ತಿಕರು ಈ ಒಂದು ಗ್ರಹಣದ ಒಂದು ಕಾಲವನ್ನ ಅತ್ಯಂತ ಶ್ರದ್ಧಾಭಕ್ತಿ ಪುರಸ್ಸರವಾಗಿ ಅದನ್ನು ಅನುಸಂಧಾನ ಮಾಡ್ತಾ ಹೋಗ್ತಾರೆ. ಈ ಒಂದು ಗ್ರಹಣ ಕಾಲ ಬರಲಿ ಅಂತ ಆಸೆ ಪಡ್ತಾರೆ. ಅದರಲ್ಲಿಯೂ ಕೂಡ ಅವರು ಹೇಳಿದ್ರ ಹಾಗೆ ಇಲ್ಲಿ ಗ್ರಸ್ತೋದಯ ಅಲ್ಲ, ಸಂಪೂರ್ಣವಾಗಿ ರಾತ್ರಿಯ ಕಾಲದಲ್ಲಿ ಚಂದ್ರ ಆಳತಕ್ಕಂಥದ್ರಿಂದ 9:57 ಅಂತಂದ್ರೆ ಅಲ್ಲಿ ಎಲ್ಲಿಯೂ ಕೂಡ ಸೂರ್ಯನ ಒಂದು ಅಲ್ಪ ಸ್ವಲ್ಪವೂ ಕೂಡ ನಮಗೆ ಗೋಚರಿಸೋದಿಲ್ಲ ಅಲ್ವೇ. ಹಾಗಿದ್ರೆ ಅಂತಹ ಸಂದರ್ಭದಲ್ಲಿ ಚಂದ್ರನಿಗೆ ಈ ಒಂದು ಗ್ರಹಣದ ಕಾಲ ಸ್ಪರ್ಶವಾಗಿರತಕ್ಕಂಥದ್ರಿಂದ ಆದ್ಯಂತ ಪುಣ್ಯಕಾಲ ಅಂತಲೇ ಅದನ್ನು ಕರೆದಿರ್ತಕ್ಕಂಥದ್ದು. ಎಷ್ಟು ಗಂಟೆ? 3:29. ಸಾಧಾರಣವಾಗಿ 1 ಗಂಟೆ 1.5 ಗಂಟೆ 2 ತಾಸಿನ ಗ್ರಹಣವನ್ನೆಲ್ಲ ನಾವು ನೋಡಿದ್ದೇವೆ. ಆದರೆ ಇದು ಈ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಬಂದಿರತಕ್ಕಂಥ ಮೊದಲ ಗ್ರಹಣ. ಇನ್ನೊಂದು ಗ್ರಹಣ ಬರಲಿಕ್ಕಿದೆ ಮುಂದೆ, ಆ ಗ್ರಹಣ ಗ್ರಸ್ತೋದಯ, ಅದು ಕೂಡ ಹಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಗ್ರಹಣದ ಕಾಲದಲ್ಲಿ ಪುಣ್ಯ ಸಂಚಯನಗೆ ಅತ್ಯಂತ ಪ್ರಸಿದ್ಧವಾದಂತಹ ಒಂದು ಕಾಲ ಇದಾಗಿರುತ್ತೆ. ಇದರ ಸದುಪಯೋಗವನ್ನು ನಾವು ಪಡೆದುಕೊಳ್ಬೇಕು ಅಂತ ಹೇಳ್ತೇವೆ. ಓಕೆ, ಸಮಯದ ಬಗ್ಗೆ ಹೇಳ್ತಾ ಇದ್ರು ಗುರುಗಳು. ಅದೇ ರೀತಿಯಾಗಿ ಈಗ ಹೇಗಿದ್ರು ತಿಂದುಂಡು ಮಲಗೋ ಸಮಯ, ಯಾವ ಆಚರಣೆನೂ ಇರಲ್ಲ, ಎಂಥದ್ದು ಇರಲ್ಲ, 9:57 ಸ್ಪರ್ಶ ಕಾಲ ಇರೋದು ಅಂತ ಜನರ ಒಂದು ಭಾವನೆ ಇರುತ್ತೆ. ಇದು ಸಾಮಾನ್ಯ ಚಂದ್ರಗ್ರಹಣ ಅಲ್ವಾ? 82 ನಿಮಿಷಗಳ ಕಾಲ ಗ್ರಹಣ ಇರೋದ್ರಿಂದಾಗಿ ಸೊ ಆ ಅವಧಿಯಲ್ಲಿ ಯಾವ ರೀತಿಯಾಗಿ ಸಮಯದ ವಿಚಾರವಾಗಿ ಹೇಳೋದಾದ್ರೆ ಅದರ ಪ್ರಭಾವ ಏನು, ಯಾವ ರೀತಿಯಾಗಿ ಇರಬೇಕಾಗುತ್ತೆ ಜನ? ಅದು 82 ನಿಮಿಷ ಅಲ್ಲ, ಕೇವಲ 3.5 ಗಂಟೆ ಅಂತ ಹಿಡಿತೇವೆ. 3 hours. ಅಲ್ಲಿಗೆ 190ಕ್ಕೂ ಹೆಚ್ಚಿಗೆ ನಿಮಿಷಗಳ ಕಾಲ ಈ ಗ್ರಹಣ ಬರ್ತದೆ, ಅಥವಾ ಇನ್ನು 200 ನಿಮಿಷಗಳಿಗೂ ಹೆಚ್ಚಿಗೆ ಗ್ರಹಣ ಬರ್ತಕ್ಕಂತಹ ಒಂದು ವಿಶೇಷ ಪ್ರಸಂಗ. 209 ನಿಮಿಷ ಹೆಚ್ಚಿಗೆ ಬರ್ತಕ್ಕಂತಹ ಪ್ರಸಂಗ ಇದು. ನೋಡಿ, ಇಲ್ಲಿ 2 ವಿಷಯಗಳನ್ನ ನಾವು ಅರ್ಥ ಮಾಡಿಕೊಳ್ಳೋಣ. ಒಂದು ಗೊಂದಲ ಇಲ್ಲದೆ ಇರೋ ಥರ ನಾವು ಸ್ಪಷ್ಟತೆಯನ್ನು ಮಾಡಿಕೊಳ್ಬೇಕು. ಆಸ್ತಿಕ ನಾಸ್ತಿಕ ಅಂತ. ಮೊದಲಿಗೆ ಇದನ್ನು ನಾವು ವಿರೋಧಿಸುವವರ, ಇದನ್ನು ಸ್ವೀಕಾರ ಮಾಡುವವರ, ಇದರಲ್ಲಿ ನಾವು ಪುಣ್ಯ ಸಂಪಾದನೆ ಮಾಡಬೇಕಾ, ಇದನ್ನು ನಾವು ಸಾಧನಾ ಮಾರ್ಗವಾಗಿ ತೆಗೆದುಕೊಳ್ಬೇಕಾ,
ಎಷ್ಟೋ ಜನರಿಗೆ ಕಷ್ಟಗಳು ಕಾರ್ಪಣ್ಯಗಳು ಇರತಕ್ಕಂಥದ್ದನ್ನು ನಾವು ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೇವೆ. ಎಲ್ಲ ಕಷ್ಟಗಳಿಂದ ಮುಕ್ತರಾಗಬೇಕು, ದುಷ್ಟಾನಿಷ್ಟಗಳಿಂದ ಮುಕ್ತರಾಗಬೇಕು ಅನ್ನೋ ಒಂದು ವರ್ಗ ಏನಿದೆ, ಅವರು ಧರ್ಮವನ್ನು ನಂಬ್ತಾರೆ, ಜ್ಯೋತಿಷ್ಯವನ್ನು ನಂಬ್ತಾರೆ, ನಮ್ಮ ಹಿಂದೂ ವಾದವನ್ನು ನಂಬ್ತಾರೆ, ನಮ್ಮ ಸನಾತನ ಧರ್ಮವನ್ನು ನಂಬ್ತಾರೆ. ಅಂಥವರಿಗೆ ಇದು ಅತ್ಯಂತ ವಿಶಿಷ್ಟವಾದಂತಹ ಪರ್ವಕಾಲ. ನೀವು ಎಷ್ಟೋ ಸಲ ಅನಿಸುತ್ತೆ, ಇದಕ್ಕೊಂದು ದೃಷ್ಟಾಂತವನ್ನು ನಾವು ನೋಡ್ತಕ್ಕಂಥದ್ದಾದರೆ ಏನು ಹೇಳ್ತಾ ಇದೆ ಅಂತಂದರೆ, ಈ ಭಾನುವಾರಗಳು ಅಂದ ಕ್ಷಣದಲ್ಲಿ ಎಲ್ರಿಗೂ ಖುಷಿಯಾಗಿ ಹೋಗುತ್ತೆ, ವೀಕೆಂಡ್ ಅಂತ. ಆ್ಯಕ್ಚುಲಿ ಇದು ವೀಕೆಂಡ್ ಅನ್ನೋದು ನಮ್ಮದಲ್ಲ, ಇದು ಸಂಸ್ಕೃತಿ, ಪಾಶ್ಚಾತ್ಯರ ಸಂಸ್ಕೃತಿ. ಇದು ನಮ್ಮಲ್ಲಿ ವಾರಗಳು ಪ್ರಾರಂಭವಾಗುವುದೇ ಭಾನುವಾರದಿಂದ. ವೀಕೆಂಡ್ ಅಲ್ಲ ನಮಗೆ, ವೀಕ್ ಸ್ಟಾರ್ಟಿಂಗ್ ಅದು. ಆ್ಯಕ್ಚುಲಿ ವಾರದ ಪ್ರಾರಂಭದ ದಿನ ನಮಗದು. ಅದನ್ನು ಆ ಥರ ಉಲ್ಟಾ ಮಾಡಿಟ್ಟು ಹೋದರು. ನಮ್ಮ ಸಂಪೂರ್ಣ ಭಾರತೀಯತೆಯನ್ನು, ಸನಾತನತೆಯನ್ನು ಸಂಪೂರ್ಣ ನಾಶ ಮಾಡಬೇಕು ಅನ್ನೋ ಉದ್ದೇಶದಿಂದ ನಮಗೆ ಯಾವುದು ಪ್ರಾರಂಭವೋ ಅದನ್ನು ಕೊನೆ ಮಾಡಿಟ್ಟದ್ದು ಅವರು. ಆ ನಿಟ್ಟಿನಲ್ಲಿ ಭಾನುವಾರ ಬಂದ ಕ್ಷಣದಲ್ಲಿ ಒಂದು ಜಾಲಿ ಮೂಡು, ರೆಸ್ಟ್ ಮಾಡಬೇಕು ಅಂತ ಇರ್ತದೆ. ಅಂದ್ರೆ ನೀವು ಹೇಳಿದ್ರಲ್ಲಿ ರಾತ್ರಿ ಹಾಗೆ ಇರ್ತಾರಲ್ಲ, ಕೆಲಸ ಎಲ್ಲ ಈ ವಾರದ ಪೂರ್ತಿ ಮಾಡಿ ಕೊನೆಯಲ್ಲಿ ಒಂದಿನ ಅಂತ ಅಂದಾಗ ರೆಸ್ಟ್ ಅಂತ, ಅದು 100% ಈ ಭಾವನೆಯಲ್ಲಿ ಇರ್ತಾರೆ. ಆದರೆ ಏನಾದರೂ ಕೂಡ ಅವರಿಗೆ ಪ್ರೋಗ್ರೆಸ್ ಇರತಕ್ಕಂತಹ ಎಕ್ಸಾಮ್ಸ್ ಬಂದ್ರೆ ಅವು ಭಾನುವಾರೇ ಸಂಭವಿಸ್ತದೆ. ವಿಶಿಷ್ಟವಾದಂತಹ ಪರೀಕ್ಷೆಗಳೆಲ್ಲವೂ ಕೂಡ ಇವರಿಗೆ ರಜೆ ಇರೋ ಕಾಲದಲ್ಲೇನೆ ಇಡ್ತಾರೆ. ಅಂದರೆ ಜೀವನದಲ್ಲಿ ನಾನು ಮುಂದಕ್ಕೆ ಹೋಗಬೇಕು ಅಂತ ಅಪೇಕ್ಷೆ ಪಡುವವನು ಎಲ್ಲ ಭಾನುವಾರಗಳಲ್ಲಿ ರೆಸ್ಟ್ ಮಾಡ್ತಾ ಇದ್ರೂ ಕೂಡ, ಅಂದರೆ ಡೈಲಿ ರಾತ್ರಿ ರೆಸ್ಟ್ ಮಾಡ್ತಾ ಇದ್ರೂ ಕೂಡ, ಈ ಗ್ರಹಣ ಎಂಬುವ ಒಂದು ವಿಶೇಷವಾದ ಪುಣ್ಯಕಾಲ ಪರ್ವಕಾಲ ಏನಿದೆಯಲ್ಲ, ಅದು ಸಿಗ್ತಕ್ಕಂತಹದ್ದು ನಮಗೆ ತಿಳಿದ ಹಾಗೆ ಭಾದ್ರಪದ ಮಾಸದ ಪೂರ್ಣಿಮಾ ಬರ್ತಕ್ಕಂತಹ ಗ್ರಹಣ. ಅದರಲ್ಲೂ ಅತ್ಯಂತ ದೀರ್ಘಾವಧಿಯ ಗ್ರಹಣ. ಒಂದು ಪರೀಕ್ಷೆ ಇದ್ದ ಹಾಗೆ ನಮ್ಮ ಜೀವನದಲ್ಲಿ. ಈ ಪರೀಕ್ಷೆಯನ್ನು ನಾವು ಉತ್ತೀರ್ಣರಾದರೆ ನಮಗೆ ಮುಂದಿನ ಸ್ಥಾನಮಾನ ಗೌರವಗಳೆಲ್ಲ ಲಭಿಸ್ತದೆ. ಆ ನಿಟ್ಟಿನಲ್ಲಿ ಧಾರ್ಮಿಕವಾಗಿ ನಾವು ಮಾಡ್ತಕ್ಕಂಥದ್ದು ಎಷ್ಟು ವೈಶಿಷ್ಟ್ಯಪೂರ್ಣವಾಗಿ ಹೇಳ್ತಾ ಇದೆ ಅಂತಂದರೆ, ಧರ್ಮಶಾಸ್ತ್ರ ಇದರಲ್ಲಿ ಒಂದು ಕ್ರಮವನ್ನು ಹೇಳ್ತಾ ಬರ್ತಾರೆ. ಏನು ಅಂತಂದರೆ, ಗ್ರಹಣ ಅಂತ ಅಂದಾಕ್ಷಣದಲ್ಲಿ ಮನುಷ್ಯ ಏಕಾಗ್ರ ಚಿತ್ತನಾಗಿರಬೇಕು, ಕಾನ್ಸಂಟ್ರೇಟಿವ್ ಆಗಿರಬೇಕು. ಅವನು ಏಕಾಗ್ರ ಚಿತ್ತನಾಗಿದ್ದು ಮಾಡ್ತಕ್ಕಂತಹ ಪ್ರತಿಯೊಂದು ಸಣ್ಣ ಪುಟ್ಟ ಧರ್ಮ ಕಾರ್ಯಗಳು ಏನಾಗ್ತಾ ಇದೆ ಅಂದರೆ ಅತ್ಯಂತ ಮಹೋನ್ನತವಾದಂತಹ ಫಲಗಳನ್ನ ಕೊಡ್ತಾ ಇದೆ. ಆ ತರಹದ ಧರ್ಮ ಕಾರ್ಯಗಳಾಗಬೇಕು ಅಂದರೆ ಮೊದಲಿಗೆ ಬೇಕಾಗಿರತಕ್ಕಂಥದ್ದು ಉಪವಾಸ. ಯಾವಾಗಿಂದ ಉಪವಾಸ ಮಾಡಬೇಕು ಅಂತ ಪ್ರಶ್ನೆ ಬಂದರೆ ಒಟ್ಟು 2 ಕ್ರಮಗಳನ್ನು ಹೇಳ್ತಾರೆ. ಸೂರ್ಯಗ್ರಹಣ ಕಾಲದಲ್ಲಿ 4 ಯಾಮಗಳ ಮುಂಚೆ, 1 ಯಾಮ ಅಂದರೆ 3 hours, 4 ಯಾಮ ಅಂದರೆ 12 ಗಂಟೆಗಳ ಕಾಲ. ಚಂದ್ರಗ್ರಹಣ ಅಂತಂದರೆ 3 ಯಾಮಗಳು ಅಂತ ಹೇಳ್ತಾರೆ. 3 ಯಾಮಗಳು ಅಂತಂದರೆ 9 hours ಮುಂಚೆಯಿಂದ ಮೊದಲಿಗೆ ಉಪವಾಸವನ್ನು ಪ್ರಾರಂಭ ಮಾಡಬೇಕು. ಇದು ಸಾಮಾನ್ಯ ಮನುಷ್ಯನಿಗೆ. ಮತ್ತು ಇದರಲ್ಲಿ ಎಕ್ಸೆಂಪ್ಷನ್ಸನ್ನು ಕೊಡ್ತಾ ಬರ್ತಾರೆ. ತುಂಬ ವಯೋವೃದ್ಧರಿದ್ದರೆ, ಬಾಲಕರಿದ್ದರೆ, ಗರ್ಭಿಣಿ ಇದ್ದರೆ, ಬಾಣಂತಿಯರು, ಈಗ ತಾನೇ ಡೆಲಿವರಿ ಆಗಿದೆ ಅಂಥವರಿಗೆ, ಮತ್ತು ರೋಗಗ್ರಸ್ತರು, ಔಷಧೋಪಚಾರಗಳನ್ನು ಸ್ವೀಕಾರ ಮಾಡೋದವರಿಗೆ ಬೇರೆ ವಿಷಯಗಳು ಎಕ್ಸೆಂಪ್ಷನ್ಸ್ ಇದೆ. ಸಾಮಾನ್ಯ ಮನುಷ್ಯನಿಗೆ ಈ ವಿಧವಾದಂತಹ ಉಪವಾಸಗಳನ್ನು ಮೊದಲಿಗೆ ಹೇಳ್ತಾ ಬಂದು, ಈ ಉಪವಾಸವನ್ನು ಮೊದಲಿಗೆ ಶುರು ಮಾಡಿದರೆ ಆಗ್ತಕ್ಕಂಥ ಲಾಭಗಳೇನು ಅಂತಂದರೆ, ಈ ಮಹೋನ್ನತವಾದ ಪರ್ವಕಾಲ ಸಂದರ್ಭದಲ್ಲಿ ನೋಡಿ, ನಾವೊಂದು ಪರೀಕ್ಷೆ ಇದ್ದಾಗ ಮೊದಲಿಗೇನೆ ನಮ್ಮ ಎಲ್ಲ ವಿಧವಾದಂತಹ ಪೂರ್ವ ಸಿದ್ಧತೆಗಳನ್ನು ಮಾಡ್ತೇವೆ. ಏನಾದರೂ ಪ್ರಾಕೃತಿಕವಾದಂತಹ ನೇಚರ್ ಕಾಲ್ ಅಂತ ಏನು ಕರಿತೇವೆ, ಮಲಮೂತ್ರಾದಿಗಳ ವಿಸರ್ಜನೆ ಇತ್ಯಾದಿಗಳನ್ನು ನಾವು ಎಕ್ಸಾಮ್ ಟೈಮಲ್ಲಿ ಮಾಡ್ತಾ ಕೂಡಲ್ಲ. ಎಕ್ಸಾಮ್ ಟೈಮ್ ಇರೋದೇ 2 hours, 3 hours, 4 hours ಇರ್ತದೆ. ಆ ನಿಟ್ಟಿನಲ್ಲಿ ಇದು ಕೂಡ ನಮಗೊಂದು ಪರೀಕ್ಷೆಯ ಕಾಲ. ಪರೀಕ್ಷೆ ಅಂದರೆ ಇದು ಯಾವ ವಿಧವಾದ ಪರೀಕ್ಷೆ ಅಂದರೆ, ನಿತ್ಯ ಸುಖವಾಗಿ ಅನಾಯಾಸವಾಗಿ ಬರುವ ಭೋಗವನ್ನು ತ್ಯಜಿಸಿ ನಾವು ಆ ಸಂದರ್ಭದಲ್ಲಿ ಸಂಪೂರ್ಣ ನಾವು ಕಾರ್ಯಪ್ರವೃತ್ತರಾಗಿ ಧರ್ಮ ಕಾರ್ಯಗಳನ್ನು ಮಾಡುವ ವಿಧವಾದಂತಹ ಪರೀಕ್ಷೆ. ಭಯಪಡ್ತಕ್ಕಂತಹ ಪರೀಕ್ಷೆ ಅಲ್ಲ ಇದು. ಫೇಲ್ ಆಗಿ ಹೋದರೆ ನಮಗೇನೋ ತೊಂದರೆ ಆಗಿಬಿಡುತ್ತೆ, ಅನುತ್ತೀರ್ಣರಾಗ್ತೀವಿ ಅನ್ನೋದು ಬೇರೆ ವಿಧದಲ್ಲಿ ಅನುತ್ತೀರ್ಣರಾಗ್ತೀವಿ ಧಾರ್ಮಿಕವಾಗಿ. ಆ ನಿಟ್ಟಿನಲ್ಲಿ ಮಾಡಬೇಕಾದ್ರೆ ಉಪವಾಸವನ್ನು ಮಾಡಿಕೊಂಡು ಸ್ನಾನ, ಗ್ರಹಣ ಸ್ಪರ್ಶ ಕಾಲದ ಮೊದಲ ಸ್ನಾನ, ತದನಂತರದಲ್ಲಿ ಜಪತಪ ಪಾರಾಯಣಾದಿಗಳು. ಮಧ್ಯಕಾಲ, ಗ್ರಹಣ ಮಧ್ಯಕಾಲ ಅಂತಕ್ಕಂತಹದ್ದು 11:42 11:45 ಸಂದರ್ಭ ಏನು ಉಂಟಲ್ಲ ಮಧ್ಯರಾತ್ರಿಯಲ್ಲಿ, ಆ ಸಮಯ ಬಂದು 7ನೇ ತಾರೀಕು, ಆ ಸಮಯ ಬಂದು ಮಧ್ಯಕಾಲ ಅಂತ ಕರೀತಾರೆ. ಅದಾದ ನಂತರದಲ್ಲಿ ಪಿತೃಗಳನ್ನು ಉದ್ದೇಶಿಸಿ, ನಮ್ಮನ್ನು ಅಗಲಿದ ಪಿತೃಗಳನ್ನು ಉದ್ದೇಶಿಸಿ ತರ್ಪಣಾದಿಗಳನ್ನು ಕೊಡ್ತಕ್ಕಂಥದ್ದು, ಅವರ ಸ್ಮರಣೆಯನ್ನು ಮಾಡ್ತಕ್ಕಂಥದ್ದು. ಅದಾದ ನಂತರದಲ್ಲಿ ಮತ್ತೆ ಜಪ ಪಾರಾಯಣಗಳು. ಅನುಕೂಲತೆ ಇರತಕ್ಕಂಥವರು ಕೆಲವೊಂದಿಷ್ಟು ದೇವಸ್ಥಾನಗಳಲ್ಲಿ, ಮಠ ಮಂದಿರಗಳಲ್ಲಿ ಹೋಮ ಹವನಗಳನ್ನು ಮಾಡ್ತಾರೆ. ಅಲ್ಲಿ ಪಾಲ್ಗೊಳ್ಬಹುದು, ಅಥವಾ ಅಲ್ಲಿ ನೀವು ಯಾರಿಗೆ ಮುಂದೆ ಹೇಳ್ತಾ ಹೋಗ್ತೀವಿ ನಾವು, ಶುಭ ಫಲದ ರಾಶಿಗಳು, ಅಶುಭ ಫಲದ ರಾಶಿಗಳು, ಮಿಶ್ರ ಫಲದ ರಾಶಿಗಳು ಅಂಥವರು ಅಲ್ಲಿ ಹೋಮಗಳಿಗೆ ಕೊಡ್ತಕ್ಕಂಥದ್ದು. ಕೊನೆಯದಾಗಿ ಯತ್ಕಿಂಚಿತ್ ದಾನ. ದಾನ ಅಂದಾಕ್ಷಣದಲ್ಲಿ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ರಾತ್ರಿ 9:57 ಸಂಭವಿಸಿ 1:00 ಮುಗಿದ್ರೆ ನಾವು ದಾನ ಹೇಗೆ ಮಾಡೋದು ಅಂದರೆ, ಆ ಸಂದರ್ಭದಲ್ಲಿ ಮಾನಸಿಕವಾಗಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು. ನಾನು ಈ ಉದ್ದೇಶಕವಾಗಿ ದಾನವನ್ನು ಮಾಡ್ತೇನೆ. ದಾನಕ್ಕೆ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ,
ಒಂದು ದಾನದಿಂದ ಒಂದು ಪೈಸೆ ಅಂದರೆ ಪೈಸೆ ಇವಾಗ ಚಾಲ್ತಿಯಲ್ಲಿ ಇಲ್ಲ ಪ್ರಸ್ತುತವಾಗಿ, ಆದರೂ ಕೂಡ ಶಾಸ್ತ್ರ ಹೇಳ್ತಾ ಇದೆ ಏನಂತಂದರೆ, ಒಂದು ಪೈಸೆ ದಾನ ಮಾಡಿದರೆ 1 ಕೋಟಿ ರೂಪಾಯಿಗಳನ್ನು ದಾನ ಮಾಡಿದ ಪುಣ್ಯ ಈ ಸಂದರ್ಭದಲ್ಲಿ ಬರ್ತದೆ. ಎಂಥ ವಿಶಿಷ್ಟ ಕಾಲ ಇದು. ನಾವು ಹೇಳ್ತಾ ಇರ್ತೇವೆ, ಎಲ್ಲ ಸಾಮಾನ್ಯರಿಗೂ ಬಡ ಬಗ್ಗರಿಗೂ ಅನುಕೂಲ ಆಗ್ತಕ್ಕಂತಹ ವಿಶಿಷ್ಟವಾದ ಕಾಲ. ಸ್ನಾನವನ್ನು ಮಾಡ್ತಕ್ಕಂತಹದ್ದು, ಆ ಸ್ನಾನದ ಬಗ್ಗೆ ಒಂದು ವಿವರಣೆ ತಿಳಿದುಕೊಳ್ಳೋದಾದರೆ, ಬಿಸಿನೀರಿನ ಸ್ನಾನದ ಬದಲು ತಣ್ಣಗಿನ ನೀರಿನ ಸ್ನಾನವನ್ನು ಮಾಡುವುದು ಶ್ರೇಷ್ಠ. ಆ ತಣ್ಣೀರಿನ ಸ್ನಾನಕ್ಕೂ ಬಾವಿಯ ಸ್ನಾನ ಶ್ರೇಷ್ಠ, ಬಾವಿಯ ಸ್ನಾನಕ್ಕೂ ಸರೋವರದ ಸ್ನಾನ ಶ್ರೇಷ್ಠ, ಸರೋವರದ ಸ್ನಾನಕ್ಕೂ ಹರಿಯುವ ನದಿಗಳ ಸ್ನಾನ ಶ್ರೇಷ್ಠ, ಹರಿಯುವ ನದಿಗಳ ಸ್ನಾನಕ್ಕೂ ಹೆಚ್ಚಾಗಿ ಕುರುಕ್ಷೇತ್ರ ಮುಂತಾದಂತಹ ತೀರ್ಥಗಳಲ್ಲಿ ಮಾಡುವ ಸ್ನಾನ, ಅದಕ್ಕೂ ಸಮುದ್ರ, ಆ ಸಮುದ್ರಕ್ಕೂ ಶ್ರೇಷ್ಠ ಅಂದರೆ ಭೂಮಂಡಲದಲ್ಲಿ ಹೇಳ್ತಾರೆ, ವೆಂಕಟಾದ್ರಿ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ವೆಂಕಟೇಶ ಸಮೋ ದೇವೋ ನ ಭೂತೋ ನ ಭವಿಷ್ಯತಿ ಅಂತಲ್ಲಿ ಸ್ವಾಮಿ ಪುಷ್ಕರಣಿ ಅಂತ ಇದೆ. ಆ ಗಂಗೆಯೂ ಬಂದು ಅಲ್ಲಿ ಮಿಂದು ಸ್ನಾನ ಮಾಡ್ತಾಳಂತೆ. ಅಂತಹ ಸ್ನಾನಗಳನ್ನು ಮಾಡ್ತಕ್ಕಂಥದ್ದು ಶ್ರೇಷ್ಠ ಎಂಬುದಾಗಿ ತಿಳ್ಕೊಂಡು, ನೀವು ಯಾವ್ಯಾವ್ದು ಶ್ರೇಷ್ಠ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಬಟ್ ಈಗ ಹೆಂಗಾಗಿದೆ ಅಂದ್ರೆ ಪಾಲನೆ ಮಾಡು ಅನ್ನೋದೇ ದೊಡ್ಡ ವಿಷಯ ಆಗೋಗಿದೆ. ಅದನ್ನ ಯಾವ ರೀತಿ ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಪಾಲನೆ ಮಾಡಿದ್ರೆ ಸಾಕಪ್ಪ ಅನ್ನೋ ರೀತಿಯಲ್ಲಿ. ಸೊ ಅದ್ರ ಬಗ್ಗೆ ಮತ್ತೆ ಮಾತಾಡೋಣ. ಪೂಜೆ ಪುನಸ್ಕಾರಗಳು, ಮಂತ್ರ ಜಪಿಸಬೇಕು ಅಂತಾರೆ, ಯಾವ ರೀತಿಯ ಮಂತ್ರ ಪಠನೆ ಮಾಡಬೇಕು ಇಂತಹ ಸಂದರ್ಭದಲ್ಲಿ, ಇದೆಲ್ಲದರ ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋಣ.